ಹಾಯ್ ಫ್ರೆಂಡ್ಸ್, ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನು ಅಂತ ಅಂದರೆ, ನಮ್ಮ ಮಳಲ್ಕೆರೆ, ದಾವಣಗೆರೆ ಡಿಸ್ಟಿಕ್ಕು ಮಳಲ್ಕೆರೆ ಗ್ರಾಮದಲ್ಲಿ ಗಿರ್ಜಮ್ಮ ಅನ್ನೋರ ತೋಟಕ್ಕೆ ಬಂದಿದ್ದೀನಿ. ಇವತ್ತು ತೋಟ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ವಿಡಿಯೋ ಮಾಡಬೇಕು ಅನ್ನಿಸ್ತು, ತೋಟ ನೋಡಿ ಚೆನ್ನಾಗೇ ಮಾಡಿದ್ದಾರೆ, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ನಿಮಗೂ ತೋಟ ತೋರಿಸ್ತೀನಿ. ನೋಡಿ ಫ್ರೆಂಡ್, ಕಾಯಿ ಚೆನ್ನಾಗಿ ಹಿಡ್ದಿದೆ. ತೆಂಗಿನ ಗಿಡನೂ ನೋಡಿ ಚೆನ್ನಾಗೇ ಕಾಣ್ತಾ ಇದೆ. ಅಡಿಕೆ ಗಿಡ ನೋಡಿ ಒಂಬಳೆ ಚೆನ್ನಾಗಿ ಬರ್ತಾಯಿದೆ, ನಾವು ಬಿಟ್ಟಿದೆ. ಹಿಂಗಾರ ಚೆನ್ನಾಗಿ ಹಿಡಿದಿದೆ ನೋಡಿ. 150 ಅಡಿಕೆ ಗಿಡ ಇರೋದು. 10 ಕ್ವಿಂಟಲ್ ಹಸೆಕಾಯಾಗಿದೆ ಅಂತೆ. 70,000 ರೂಪಾಯಿ ರೊಕ್ಕ ಬಂದಿದೆ ಈ ಸಲ ಅಡಿಕೆ ಫಸಲಿನಲ್ಲಿ. ಏನಿಲ್ಲ ಅಂದರೂ ತುಂಬಾ ಕಡಿಮೆ ಗಿಡದಾಗ ತುಂಬಾ ಚೆನ್ನಾಗೇ ಬಂದಿದೆ. ಆಮೇಲೆ 70 ತಿಪ್ಪೆ ಗೊಬ್ಬರ ಎಷ್ಟು ತಿಂಗಳಾಯ್ತು ಹೊಡಿಸಿ, 6 ಲೋಡು. ಒಂದೊಂದು ಅಡಿಕೆ ಗಿಡಕ್ಕೆ ಎಷ್ಟೆಷ್ಟು ಗೊಬ್ಬರ ಕೊಟ್ಟಿದ್ದೀರಿ? ಭಾಳ ತುಂಬ ಹೊಡೆದು ಬಾಂಡ್ಲಿ ಹೊಡಿಸಿದ್ದೀರಿ. ಎಷ್ಟು ವರ್ಷದಿಂದ ನೀವು ಅಡಿಕೆ ಕೃಷಿ ಮಾಡ್ತಿದ್ದೀರಕ್ಕ? 30 ವರ್ಷದಿಂದ. 30 ವರ್ಷದ ಅಡಿಕೆ ಗಿಡ. ಇವಾಗ ಮತ್ತೆ ಒಳಗೆ ಅಡಿಕೆ ಕಟ್ಟಿದ್ದೀರಲ್ವಾ? ಅಡಿಕೆ ಗಿಡ ಹಾಕಿ ಎಷ್ಟು ವರ್ಷ ಆತಕ್ಕ? ಈಗ ಸಣ್ಣ ಗಿಡನ ಹಾಕಿ 1.5 ವರ್ಷ ಆಯ್ತು. 1.5 ವರ್ಷ. ನೀವು ಎಷ್ಟು ತಿಂಗಳು ಅಡಿಕೆ ಗಿಡ ಹಾಕಿದ್ದೀರಕ್ಕ? ನೀವು ಎಷ್ಟು ತಿಂಗಳು ಸಣ್ಣ ಗಿಡನ? 1.5 ವರ್ಷ ಅಲ್ಲ, 1.5 ವರ್ಷ ಸಣ್ಣ ಗಿಡ, 1.5 ವರ್ಷ ಹಾಕಿಲ್ಲಿಗೆ. ಒಟ್ಟು 3 ವರ್ಷದ ಗಿಡಗಳು ಇವು. ಖರ್ಚು ಎಷ್ಟು ಬಂತಕ್ಕ? ಖರ್ಚು ಮಣ್ಣೆರ್ಸಿದ್ದು ಅಡಿಕೆದು ಎಲ್ಲ ಸೇರಿ 1 ಲಕ್ಷ ರೂಪಾಯಿ ಬಂತು. 1 ಲಕ್ಷ ರೂಪಾಯಿ. ಅಡಿಕೆ ಗಿಡ ಮಣ್ಣು ಹೊಡ್ಸಿದ್ದು ಹಾಕಿದ್ದು. ಇದು ಹೊಲ ಎಷ್ಟು ಎಕರೆ ಬರುತ್ತಕ್ಕ? 1.25 ಎಕರೆ. ಎಷ್ಟು ಗಿಡ ಕುಂತದಕ್ಕ? ಸಣ್ಣ ಗಿಡ 800 ಕುಂತವೆ. ದೊಡ್ಡ ಗಿಡ 150. 150 ಅಡಿಕೆ ಗಿಡ. ದೊಡ್ಡವು 150, ಸಣ್ಣ ಗಿಡ 800 ಅಡಿಕೆ ಗಿಡ. ನೋಡಿ ಫ್ರೆಂಡ್ಸ್, 10 ಲೋಡು ಗೊಬ್ಬರನ ತಿಪ್ಪೆ ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆದಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಗಿಡಗಳನ್ನೆಲ್ಲ ಚೆನ್ನಾಗಿ ತೋರಿಸ್ತಾ ಇದ್ದೀನಿ. ಆಮೇಲೆ ಸುಣ್ಣನ ಫಂಗಸ್ಗಳು ರೋಗ ಬರಬಾರ್ದು ಅಂತ ಚೆನ್ನಾಗಿ ಹಾಕಿದ್ದಾರೆ, ಬಳಸಿದ್ದಾರೆ ನೋಡಿ ಫ್ರೆಂಡ್ಸ್. ತುಂಬಾ ಒಂಟಿ ಹೆಣ್ಮಗಳು ತುಂಬಾ ಇಷ್ಟರ ಮಟ್ಟಿಗೆ ತೋಟನ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಇವರು ಬಡ್ಡಿಗೆ ಹಾಕೋದಿಲ್ಲ, ಎಲ್ಲ ಚೆಲ್ಬಿಡ್ತಾರೆ. ಗೊಬ್ಬರ ಚೆಲ್ದಂಗೆ ಚೆಲ್ಬಿಡ್ತಾರೆ. ಚೆಲ್ಬಿಟ್ಟು ಲೋಟ್ರಿ ಹೊಡಿಸ್ಬಿಡ್ತಾರೆ, ಇಲ್ಲ ಟ್ಯಾಕ್ಟ್ರಿ ಹೊಡಿಸಿ ಟಿಲ್ಲರ್ ಅಥವಾ ಲೋಟ್ರಿ ಬಳ್ಳಿ ಹೊಡಿಸ್ಬಿಡ್ತಾರೆ. ಎಲ್ಲ ಮಿಕ್ಸಾಗಿ ಎಲ್ಲ ಸೈಡು ಗೊಬ್ಬರ ಚೆನ್ನಾಗೇ ಇದಾಗುತ್ತೆ ನೋಡಿ ಫ್ರೆಂಡ್ಸ್. ಹಸೆ ಎಲೆ ಗೊಬ್ಬರಕ್ಕೋಸ್ಕರ ಉರುಳಿ, ಅಸಂದೆ, ರಾಗಿ, ಗೋಧಿ ಎಲ್ಲ ಪ್ರತಿಯೊಂದು ಮಿಕ್ಸ್ ಮಾಡಿ ಉಗ್ಗಿದ್ದಾರೆ ನೋಡಿರಿ ಅವರು. ಒಂಟಿ ಹೆಣ್ಮಗಳು ತುಂಬಾ ಕಷ್ಟಪಟ್ಟು ಚೆನ್ನಾಗೇ ತೋಟನ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಖುಷಿಯಾಗುತ್ತೆ ಈ ಥರ ಮೇಂಟೈನ್ ಮಾಡೋದು. ಒಂಟಿ ವುಮನ್ನು ಜೀವನ ಅಂದರೆ ತುಂಬ ಅಲ್ಲ. ತೋಟ ಸಂಪಾದಿಸಿ ಮಾಡೋದು, ತೋಟ ಚೆನ್ನಾಗಿ ನೋಡ್ಕೊಳೋದು ಅಂದರೆ ಸುಮ್ಮನೆ ಅಲ್ಲ. ರೈತರ ಕೆಲಸ ಅಂದರೆ ಎಷ್ಟು ನೀಟಾಗಿ ತೋಟನ ಮೇಂಟೈನ್ ಮಾಡಿದ್ದಾರೆ ಅನ್ನೋದು ನೀವೇ ನೋಡಿ. ನೋಡಿ ಫ್ರೆಂಡ್ಸ್, ಸರ್ಕಾರಿ ಗೊಬ್ಬರ ಹಾಕಿ ಈ ಥರ ಬಡ್ಡೆ ಬರ್ತಾಯಿದೆ. ಗಣ್ಣುಗಳು ಬಿಡ್ತಾ ಇದ್ದಾವೆ ಫ್ರೆಂಡ್ಸ್. 1 ಗಣ್ಣು 2 ಗಣ್ಣು ಸಣ್ಣಕ್ಕೆ ಬಿಡ್ತಾ ಇದ್ದಾವೆ. ಇದಾಗ ಏನಪ್ಪ ಅಂತಂದರೆ ಗಿಡದ ದಪ್ಪ ಬಡ್ಡೆ ಬರಬೇಕಾಗಿತ್ತು ಅನಿಸುತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ಪಟಾಸಿನ ಅಂಶ ಕಡಿಮೆ ಇದೆ. ಪಟಾಸಿನ ಅಂಶ ಹಾಕಿದರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಅವಕ್ಕೆ ಸಜೆಷನ್ ಕೊಡೋದು ಏನು ಅಂತಂದರೆ, ಒಂದು ಸಲ ಮಣ್ಣು ಚೆಕಪ್ ಮಾಡಿಸೋದು ಒಳ್ಳೆಯದು ಅಂತ ನಾನು ಅನಿಸುತ್ತೆ ಫ್ರೆಂಡ್ಸ್. ಯಾಕೆ ಅಂದರೆ ಮಣ್ಣಿನ ತೇವಾಂಶ, PFP, PHD, NAP ಎಷ್ಟಿದೆ ಅಂಶ ಅನ್ನೋದು ಗೊತ್ತಾಗಬೇಕು ಅಂದರೆ ನಾವು ಮಣ್ಣಿನ ಚೆಕಪ್ ಮಾಡಿಸ್ಬೇಕು. ಆಮೇಲೆ ನೀರಿನ ಚೆಕಪ್ ಮಾಡಿಸ್ಬೇಕು. ನೋಡಿ ಅಡಿಕೆ ಗಿಡದ ಫಸಲಿನ ಯಾವ ಥರ ಇದೆ ಅಂತ. ಒಂಬಳೆ ನೋಡಿ ಚೆನ್ನಾಗಿ ಹೊಡೆದಿದೆ. 30 ವರ್ಷದ ಅಡಿಕೆ ಗಿಡ ನೋಡಿ ಇವಿಷ್ಟು. ಹಸೆ ಅಡಿಕೆ ಕೊಡ್ತಾರೆ. ಏಕೆ ಅಂದರೆ ಗಂಡ್ಮಕ್ಳು ಮನೆಗಿಲ್ಲ, ಹೆಣ್ಮಕ್ಳು ಮಾಡೋದ್ರಿಂದ ಹಸೆ ಅಡಿಕೆನ ತೂಕಕ್ಕೆ ಕೊಡ್ತಾರೆ. ಅವತ್ತಿನ ಅಡಿಕೆ ರೇಟ್ ಏನಿರುತ್ತೋ ಆ ರೇಟಿಗೆ ಕೊಡ್ತಾರೆ ನೋಡಿ. ಈ ಥರ ಇದೆ ನೋಡಿ.
ನೋಡಿ ಈ ಥರ ಗಂಡು ಬಿಡ್ತಾ ಇದೆ ನೋಡಿ, ಅಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಗಂಡು ಬಿಡ್ತಾ ಇದೆ ನೋಡಿ, 2 ಗರೆ. ಮೊದಲನೇ ಗರೆ ಎಲ್ಲ ಒಣಗ್ತಾ ಇದೆ, ಚೆನ್ನಾಗಿದೆ ನೋಡಿ. ಮೊನ್ನೆ ಇನ್ನು ಸುಣ್ಣ ಬಳಸಿದ್ದಾರೆ ಅಡಿಕೆ ಗಿಡಕ್ಕೆ, 150 ಅಡಿಕೆ ಗಿಡಕ್ಕೆ ಸುಣ್ಣ ಬಳಸಿದ್ದಾರೆ. ಹಸೆ ಅಡಿಕೆದು ಏನು ಬಂದಿತ್ತು ಅದೇ ಫಸಲು ಮಾರಿಬಿಟ್ಟು ಅದಕ್ಕೆ ತಿಪ್ಪೆ ಗೊಬ್ಬರನೂ ಹಾಕಿದ್ದಾರೆ, ಏರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ತೋಟ, ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಒಂಟಿ ವುಮನ್ ಮಾಡಿದ್ದಾರೆ ಅಂದರೆ ತುಂಬಾ ಖುಷಿ ಪಡಬೇಕು. ಈ ವಯಸ್ಸಿನಲ್ಲಿ ತುಂಬಾ ಮೇಂಟೆನೆನ್ಸು ತುಂಬಾ ಚೆನ್ನಾಗಿದೆ ತೋಟ. ಆಮೇಲೆ ಹುಲ್ಲು ಎಲ್ಲ ಹೊಲ ಓಡಿಸಿದ್ದಾರೆ, ಹಸೆ ಎಲೆ ಗೊಬ್ಬರಕ್ಕೆ ಎಲ್ಲ ಸಿರಿಧಾನ್ಯ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಉಗ್ಗಿದ್ದಾರೆ ನೋಡಿ. ಹುಟ್ತಾ ಇದೆ ನೋಡಿ. ಗರಿಗಳು ನೋಡಿ ಯಾವ ಥರ ಬಿಡ್ತಾರೆ, ಇದೆಲ್ಲ ಇಲ್ಲೇ ಕೊಳೆತ್ಬಿಟ್ಟು ನೋಡಿ. ಅಡಿಕೆ ಒಂಬಾಳೆ ಯಾವ ಥರ ಅಗಲ ಇಷ್ಟಿಷ್ಟು ಅಗಲ ಬಿಟ್ಟಿದೆ ನೋಡಿ. ಈ ಥರ ಅಗಲ ಬಂದರೆ ಸಾವಯವ ಹಿಂಗಾರ ಚೆನ್ನಾಗಿದೆ ಅಂತ ಅರ್ಥ. ಅಡಿಕೆ ಗಿಡ ಆರೋಗ್ಯವಾಗಿದೆ, ಚೆನ್ನಾಗಿ ಬಿಡುತ್ತೆ. ಒಂಬಾಳೆ ದಪ್ಪ ಕಟ್ಟಾಗಿ ತೂಕವ ಅಡಿಕೆ ಬರುತ್ತೆ, ಜಾಸ್ತಿ ಅಡಿಕೆನೂ ಬರುತ್ತೆ, ಚೆನ್ನಾಗಿ ದಪ್ಪ ಕಟ್ಟಾಗಿ ಅನಿಸುತ್ತೆ ಫ್ರೆಂಡ್ ಅಂತ ಹೇಳ್ಬೋದು ಫ್ರೆಂಡ್. ನೋಡಿ ಹುರುಳಿ ಯಾವ ಥರ, ರಾಗಿ, ಹುರುಳಿ ಎಲ್ಲ ಸಿರಿಧಾನ್ಯಗಳನ್ನು ಉಗ್ಗಿದ್ದಾರೆ ಫ್ರೆಂಡ್ಸ್. ಹುಟ್ತಾ ಇದೆ, ನೀರು ಕಟ್ಟಿದ್ದಾರೆ. ಈಗ ನೀರು ಕಟ್ಟಿ ಈಗ 1 ವಾರ ಆಗಿದೆ ಫ್ರೆಂಡ್. ನೋಡ್ತಾ ಇದ್ದೀರಲ್ಲ ಯಾವ ಥರ ತೋಟ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತಂದ. ಮತ್ತಿರ್ಗ ಆ ಕಡೆ ನೀರು ನಿಲ್ಲುತ್ತೆ ಅಂತ ಒಂದು ತೆಂಗಿನ ಮರ ಇದ್ವು, ಅವನ್ನ ಕೊರ್ಸಿ ತೆಗೆದಿದ್ದಾರೆ. ಅಡಿಕೆ ಗಿಡಕ್ಕೆ ಬಿಸಿಲು ಬೇಕು, ನಳ್ಳು ಭಾಳ ಆಗುತ್ತೆ, ಗಿಡ ಕೊಳೆ ರೋಗ ಬರುತ್ತೆ ಅಂತ ಹೇಳಿ ಮೇನು ಅಂತ ತೆಗ್ಸಿದ್ದಾರೆ ಫ್ರೆಂಡ್ಸ್. ಆದರೂ ಒಂದೊಂದು ಗಿಡ ಕೊಳೆ ರೋಗ ಈ ತೋಟದಾಗ ಇದೆ ಫ್ರೆಂಡ್ಸ್. ಹೇಳಿದ್ದೀನಿ ಅವರಿಗೆ ಈ ಥರ ಇದೆ, ಇದನ್ನು ಎಚ್ಚರಿಕೆ ತಗೊಳ್ಳಿ ಅಂತ ಹೇಳಿದ್ದೀನಿ. ನೋಡಿ ಫ್ರೆಂಡ್ಸ್, ಹಸೆ ಅಡಿಕೆ ಒಂಬಾಳೆ ಎಷ್ಟು ಅಗಲ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಥರ ಬಂದರೆ ಯಾಕೆ ಕಾಯಿ ಚೆನ್ನಾಗಿ ಹಿಡಿಯಲ್ಲ, ತೂಕ ಬರಲ್ವ? ಅಡಿಕೆ ಚೆನ್ನಾಗೇ ತೂಕ ಬರುತ್ತೆ, ಚೆನ್ನಾಗೇ ಹಿಡಿಯುತ್ತೆ, ಆಮೇಲೆ ಇಳುವರಿನೂ ಚೆನ್ನಾಗಿ ಬರುತ್ತೆ. ಇವರು ಒಣಗ ಅಡಿಕೆ ಮಾಡೋದಿಲ್ಲ, ಹಸೆ ಅಡಿಕೆನ ಕೊಡ್ತಾರೆ ಫ್ರೆಂಡ್ಸ್. ಏನಿಲ್ಲ ಅಂದರೂ ಟ್ಯಾಕ್ಟ್ರಿ ಲೋಡ್ನಾಗೆ 10 ಲೋಡು ತಿಪ್ಪೆ ಗೊಬ್ಬರ ಏರಿಸಿ ಗಿಡಕ್ಕೆ 1.5 ಪುಟ್ಟಿ ಈ ಥರ ಹಾಕ್ತಾರೆ ಕೆಲವರು. ಇವ್ರು ಏನಿಲ್ಲ ಚೆಲ್ಲಿದ್ದಾರೆ, ಒಳ್ಳೆ ಚೆನ್ನಾಗೆ ಹೊಲ ತುಂಬ ಬೇರು ತುಂಬ ಎಲ್ಲ ಚೆನ್ನಾಗೇ ಗೊಬ್ಬರ ಹಿಡಿಯೋದಿದೆ. ಈ ಥರ ಮಾಡೋದ್ರಿಂದ ತುಂಬಾ ಉಪಯೋಗ ಅನಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ಈ ತೋಟದ ಪರಿಸ್ಥಿತಿ ಹಾಗೂ ಚೆನ್ನಾಗೇ ಇದೆ, ಆರೋಗ್ಯವಾಗಿದೆ ತೋಟ. ಅಂದರೆ ನನಗೆ ಅನ್ಸೋ ಪ್ರಕಾರ ಇದಕ್ಕೆ ಪೊಟ್ಯಾಸಿಯಂ ಅಂಶ ಕಡಿಮೆ ಇದೆ ಅಂತ ಅನಿಸ್ತಿದೆ. ಏಕೆ ಅಂದರೆ ಈಗ 1 ವರ್ಷದ ಗಿಡ ಸಸಿ ತಂದುಬಿಟ್ಟು ಹಾಕಿ 1 ವರ್ಷ ಅಂದರೆ 3 ವರ್ಷದ ಗಿಡ ನೋಡಿ ಈ ಥರ ಬಡ್ಡೆ ಇದೆ. ಇದಕ್ಕೆ ಪೊಟ್ಯಾಸಿಯಂ ಅಂಶ ಕಡಿಮೆ ಇದೆ. ಆ ಪೊಟ್ಯಾಸಿಯಂ ಅಂಶ ಮತ್ತು ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಗಿಡ ದಪ್ಪಕಟ್ಟಾಗಿ ಬರುತ್ತೆ, ತುಂಬಾ ಆರೋಗ್ಯವಾಗಿ ಬರುತ್ತೆ. ಈಗೂ ಚೆನ್ನಾಗಿದೆ, ಆದರೆ ಸ್ವಲ್ಪ ಗಿಡ ದಪ್ಪ ಬಟ್ಟೆ 3 ವರ್ಷದ ಗಿಡ ಅಂತ ಅಂದ್ಕೋಬೋದು. ಗಿಡ ಬೀಜ ಹಾಕಿದ ಲೆಕ್ಕ ತಗೊಂಡ್ರೆ 3 ವರ್ಷದ ಗಿಡ, ಭೂಮಿಗೆ ಹಾಕಿದ ಲೆಕ್ಕ ತಗೊಂಡ್ರೆ 1 ವರ್ಷದ ಗಿಡ. ನೋಡಿ ಫ್ರೆಂಡ್ಸ್, ಈ ತೋಟದ ಬಗ್ಗೆ ನಾನು ನಿಮಗೆ ಹೇಳ್ತಾ ಇರೋದು. ನೋಡಿ ಇಲ್ಲಿ ಒಂದು ಗಿಡ ದಪ್ಪ ಇದೆ, ಒಂದು ಗಿಡ ತಳ್ಳ ಇದೆ, ಅಡಿಕೆ ಗಿಡಗಳು ನೋಡಿ. ಇಲ್ಲಿ 2 ಗಣ್ಣು ಕಿತ್ತಿದೆ, ಇದೊಂದು ಸ್ವಲ್ಪ ದಪ್ಪ ಕಟ್ಟು ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಇಷ್ಟು ಚೆನ್ನಾಗಿದೆ ಗಿಡ, ಆರೋಗ್ಯವಾಗಿ ಏನೋ ಗಿಡ ಇದೆ. ಏನು ಅಂದರೆ ಬಡ್ಡೆ ದಪ್ಪ ಇಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನು ಎಲ್ಲ ಚೆನ್ನಾಗೇ ಇದೆ ಗಿಡ. ಯಾಕೆ ಅಂದರೆ ಇವರು ತಿಪ್ಪೆ ಗೊಬ್ಬರನ ವರ್ಷಾಲು ಹೊಡೆಸ್ತಾ ಇದ್ದಾರೆ. ಇಲ್ಲಮ್ಮ ನಾನು ಈ ಥರ ಸಾವಯವ ಮಾಡ್ತಿದ್ದೀನಿ ಅಕ್ಕ ಅಂತ ಹೇಳಿದಾಗ, ನೋಡೋಣ ಬಾ ನಮ್ಮ ತೋಟ ಹೇಗಿದೆ, ಒಂದು ಸತಿ ನೀನು ಬಂದು ನೋಡ್ಕೊಂಡು ಹೋಗು ಅಂದರು. ಹಾಗಾಗಿ ನಾನು ಇಲ್ಲಿ ಗಿರ್ಜಮ್ಮವ್ರ ತೋಟಕ್ಕೆ ಬಂದಿದ್ದೀನಿ. ತೋಟ ನೋಡಿಬಿಟ್ಟು ನನಗೆ ಅನಿಸಿರೋ ಪ್ರಕಾರ ಹೇಳೋ ಪ್ರಕಾರ ಅಂದರೆ ಪೊಟ್ಯಾಸಿಯಂ ಅಂಶ ಕಡಿಮೆ ಇದೆ. ಆ ಪೊಟ್ಯಾಸಿಯಂ ಅಂಶ ಇವರು ಔಷಧಿ ಮುಖಾಂತರನಾದರೂ ಕೊಡ್ಬೋದು, ಅಥವಾ ಬಾಳೆ ಗಿಡ ಹಾಕಿಬಿಟ್ಟು, ಬಾಳೆ ಗಿಡದಿಂದ ಪೊಟ್ಯಾಷು ಅಂಶ ಇದೆ, ಬಾಳೆ ಗಿಡ ಹಾಕಿದರೂ ಪೊಟ್ಯಾಸಿಯಂ ಅಂಶ ಬರುತ್ತೆ, ಚೆನ್ನಾಗೇ ಬರುತ್ತೆ. ಪೊಟ್ಯಾಸಿಯಂ ಅಂಶ ಇರೋದ್ರಿಂದ ಗಿಡ ಬಡ್ಡೆ ದಪ್ಪ ಬರುತ್ತೆ, ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಆದರೆ 150 ವರ್ಷದ ಅಡಿಕೆ ಗಿಡ ಮಾತ್ರ ಸೂಪರಾಗಿದೆ ನೋಡಿ. ಎಷ್ಟು ಎತ್ತರ ಇದೆ ಅಂತ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ, ತುಂಬಾ ಎತ್ತರ ಇದೆ, ಚೆನ್ನಾಗೇ ಇದೆ. ಹಿಂಗಾರ ನೋಡಿ ಹೊಟ್ಟೆ ಯಾವ ಥರ ಹಿಡ್ದಿದೆ ಅಂತ ನೋಡಿ ಅಲ್ವಾ. ನೋಡಿ ಎಷ್ಟು ದಪ್ಪ ಕಟ್ಟಾಗಿ ಬರ್ತಾ ಇದೆ ಅಡಿಕೆ. ತುಂಬಾ
ಎನ್ಸಿವೆ ಆಗಿದೆ, ತುಂಬಾ ಚೆನ್ನಾಗಿ ಬರ್ತಾಯಿದೆ ಅನಿಸ್ತಾ ಇದೆ. ರಾಸಾಯನಿಕ ಮಾಡಿದರು, ಆದರೆ ನಾನು ಏನು ಹೇಳ್ತೀನಿ ಅಂದರೆ ರಾಸಾಯನಿಕ ತಾತ್ಕಾಲಿಕ, ಸಾವಯವ ಮಾಡೋದ್ರಿಂದ ತುಂಬಾ ಉತ್ತಮ ಅಂತ ನಾನು ಹೇಳ್ತಾ ಇದ್ದೀನಿ ಅಕ್ಕರಿಗೆ. ಅವರು ಇನ್ನು ಮುಂದೆ ಸಾವಯವನೇ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಯ್ತಮ್ಮ, ನಾವು ಸಾವಯವ ನೀವು ಮಾಡಿದ್ದೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ನಾಳೆ ನಮ್ಮ ತೋಟಕ್ಕೂ ಬಂದುಬಿಟ್ಟು ನೋಡ್ತೀವಮ್ಮ ಅಂತ ಹೇಳಿದ್ದಾರೆ. ನಿಮ್ಮ ತೋಟ ಯಾವ ಥರ ಅಡಿಕೆ ಗಿಡ ಬಂದಿದೆ, ನಿಮ್ಮ ತೋಟದಾಗ ಯಾವ ಥರ ತೆಂಗು ಬೆಳೆ ಬರ್ತಾಯಿದೆ ಅಂತ ನೋಡ್ತೀವಿ ಅಂತಲೂ ಹೇಳಿದ್ದಾರೆ. ನಾಳೆ ನಮ್ಮ ತೋಟಕ್ಕೂ ಕರ್ಕೊಂಡು ಹೋಗಿ ತೋರಿಸ್ಕೊಂಬರ್ತೀನಿ. ಯಾಕೆಂದರೆ ಒಬ್ಬರು ತೋಟದಿಂದ ಒಬ್ಬರು ನೋಡಿದರೆ ತಾನೇ ಆ ತೋಟ ಯಾವ ಥರ ಇದೆ, ಈ ತೋಟ ಯಾವ ಥರ ಇದೆ ಅಂತ ಗೊತ್ತಾಗೋದು ರೈತರಿಗೆ. ನಮ್ಮ ಹೊಲದ ನಾವೇ ನೋಡ್ಕೊಂಡು ಹೋದರೆ ಯಾವುದೂ ಗೊತ್ತಾಗಲ್ಲ. ಒಬ್ಬರಿಂದ ಒಬ್ಬರು ಯಾವ ರೀತಿ ಫಸಲು ಮಾಡ್ತಾಯಿದ್ದಾರೆ, ಅವರು ನಾವು ಯಾವ ರೀತಿ ಮಾಡ್ತೀವಿ, ಅವ್ರು ಯಾವ ಕ್ರಮ ತೊಗೊಂಡು ಮಾಡ್ತಾಯಿದ್ದಾರೆ ಅಂತ ನಾವು ಹೋಗಿ ನೋಡ್ಕೊಂಡು ಬಂದಿರ್ತಾನೆ ನಮಗೂ ಒಂದು ತಿಳುವಳಿಕೆ ಅನ್ನೋದು ಬರೋದು. ಹಾಗಾಗಿ ನೋಡಿ ಫ್ರೆಂಡ್ಸ್, ಇವತ್ತು ಈ ತೋಟ ನೋಡೋಕೆ ಬಂದಿದ್ದೀನಿ. ನಮ್ಮೂರವರೇ ಪರಿಚಯನೇ, ಹಾಗಾಗಿ ಬಂದಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, ಆದರೆ ಪೊಟಾಸಿಯಂ ಅಂಶ ಒಂದು ಮೇನು. ಆಮೇಲೆ ಆ ಕಡೆ ಗಿಡ, ಸಣ್ಣ ಗಿಡ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಅದು ಸಹ ಇವ್ರದೆಯ. ಅಲ್ಲಿ ಗಿಡ ಕೊಳೆ ರೋಗಗಳು ಜಾಸ್ತಿ ಇದೆ ಫ್ರೆಂಡ್ಸ್. ನೋಡಿ, ಈ 150 ಅಡಿಕೆ ಗಿಡ ಮಾತ್ರ ಒಂಬಾಳೆ ಕಾಯಿ ಚೆನ್ನಾಗಿ ಕಟ್ತಾಯಿದೆ ನೋಡಿ. ಈಚು ಕಾಯಿ ಚೆನ್ನಾಗೇ ಬರ್ತಾಯಿದೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಆದರೆ ಇದಕ್ಕೂ ಸ್ವಲ್ಪ ಪೊಟಾಸಿಯಂ ಅಂಶ ಜಾಸ್ತಿ ಹಾಕಿದರೆ ಒಳ್ಳೆ NPK ಚೆನ್ನಾಗಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇಷ್ಟು ಚೆನ್ನಾಗಿ ಒಂಬಾಳೆ ಬರುತ್ತೆ ನೋಡಿ. ಅಲ್ಲಿ ಬಂದಿದೆ, ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಹೇಗಿದೆ ಅಂತ ನಿಮ್ಗೇನು ಅನಿಸುತ್ತೆ ಅನ್ನೋದು ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನನಗೆ ಗೊತ್ತಾಗಿರೋದು ನಾನು ಹೇಳಿದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಗಿಡಕ್ಕೆ ಕಾಯಿ ಕೆಡಿದ್ರೆ ಎಡವಟ್ಟಾಗುತ್ತೆ ಅಂತೇಳಿ, ನಾಳಿನಾಗ ತೊಂದರೆ ಆಗಬಾರ್ದು ಅಂತ ಮೊನ್ನೆ ತೆಂಗಿನ ಗಿಡ ಕಟ್ ಮಾಡಿಸಿದ್ದಾರೆ. ನೆರಳಾಗುತ್ತೆ ಅಂಥೇಳಿ. ನಾಳೆ ಕಾಯಿ ಕೆಡುವ ಕಡೆನೂ ಗಿಡದ ಮೇಲೆ ಗರಿಗಳು ಬೀಳುತ್ತೆ, ಅಡಿಕೆ ಗಿಡ ಪ್ರಾಬ್ಲಮ್ ಆಗುತ್ತೆ, ನಂಜಾಗುತ್ತೆ ಅನ್ನೋ ಕಾರಣಕ್ಕೆ ತೆಂಗಿನ ಗಿಡನ ಕಡಿಸಿದ್ದಾರೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರ್ತಿದೆ ತೋಟ, ನೋಡ್ತಾ ಇದ್ದೀರಲ್ಲ. ಈ ಅಡಿಕೆ ಗಿಡ ಏನು ಕಾಣ್ತಾ ಇದ್ದಲ್ಲ, ಸಣ್ಣ ಅಡಿಕೆ ಗಿಡ, ದೊಡ್ಡ ಅಡಿಕೆ ಗಿಡ, ಅದಿಷ್ಟು ಯೂಸೇ ತೋಟ, ಗಿರ್ಜಮ್ಮ ಅವ್ರದ್ದೇ ತೋಟ. ಹೇಗೆ ಅನಿಸುತ್ತೆ ನೋಡಿ ಫ್ರೆಂಡ್ಸ್. ನೋಡಿ, ಅವರು ಡೈಲಿ ಒಂದು ಸಲನಾದರೂ ತೋಟಕ್ಕೆ ಬಂದು ತೋಟ ನೋಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ಅವರಿಗೆ ಡೈಲಿ ಜೀವನದ ಶೈಲಿನೇ ರೈತರದ್ದು ಆ ರೀತಿ ಇರುತ್ತೆ. ಪ್ರತಿದಿನವೂ ಬಂದು ತೋಟ ನೋಡ್ಕೊಂಡು ಹೋಗದೇ ಇಲ್ಲದ್ರೆ ಅವ್ರ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇರೋಲ್ಲ. ಅದು ಹೇಗಪ್ಪ ಅಂದರೆ, ಒಂದಿನ ಬಿಟ್ಟು ಇರೋಕ್ಕೂ ಸಹ ಆಗಲ್ಲ ಹೊಲನ, ಅಷ್ಟು ಹೊಲನ ಹಚ್ಕೊಂಡಿರ್ತಾರೆ ರೈತರು. ತುಂಬಾ ಖುಷಿಯಾಗುತ್ತೆ ತೋಟ ನೋಡೋಕ್ಕೆ ಮಾತ್ರ. ನಾನು ಹೇಳಿರೋ ಅಂಶನ ಅವರು ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಇನ್ನೂ ತೋಟ ಚೆನ್ನಾಗೇ ಇರುತ್ತೆ. ನೋಡಿ, ಅಡಿಕೆ ಗಿಡದ ಬಡ್ಡೆ ಎಷ್ಟು ದಪ್ಪ ರೇಟ್ ಬಂದಿದೆ ಅಂತ. ಮೊನ್ನೆನೂ ಸುಣ್ಣ ಹಾಕಿ ಒಡಿಸಿದ್ದಾರೆ, ಕಲ್ಲು ಸುಣ್ಣ ಅಂತ ಸಿಗುತ್ತೆ ಫ್ರೆಂಡ್ಸ್. ಅದನ್ನು ಒಡಿಸಿದ್ದಾರೆ, ತುಂಬ ಘಾಟಿರುತ್ತೆ ನೋಡಿ. ಇಷ್ಟು ಅಡಿ ಎತ್ತರ ಒಡಿಸಿದ್ದಾರೆ ನೋಡಿ. ಯಾವ ಥರ ಹಿಂಗಾರ ಬಂದಿದೆ ನೋಡಿ ಫ್ರೆಂಡ್ಸ್. ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಶಾಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.